ಹೇಳ್ರಿ ಮಿಸ್ಟರ್ ಮೋದಿಯವರೇ, ನಿಮ್ಮ ಗೊಂದಲದ ಹೇಳಿಕೆಗಳಿಂದ ಇವತ್ತು ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆಯಾಗಿದೆ. ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ಮೀಸಲಾತಿ ಯಾರೊಪ್ಪನ ಸೊತ್ತಲ್ಲ. ಬಹುಶಃ ಈ ದೇಶದಲ್ಲಿ ಅತ್ಯಂತ ದುರ್ಬಲ ಪ್ರಧಾನಿ ಯಾರಾದರೂ ಇದ್ದರೆ, ಈ ದೇಶದಲ್ಲಿ ಅನೇಕ ವಿಚಾರಗಳಲ್ಲಿ ಸುಳ್ಳು ಹೇಳುವಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ ಅನ್ನೋದನ್ನು ಅತ್ಯಂತ ಬದ್ಧತೆಯಿಂದ ಒಬ್ಬ ಮಾಜಿ ಸಂಸದನಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಕಾನೂನನ್ನು ಮಾಡಿರುವಂಥದ್ದು BJP ಸರ್ಕಾರ ರಾಜ್ಯದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಯಾವ ಮೋದಿಯವರು ಇಲ್ಲಿಗೆ ಬರ್ತಾರೆ, ಗುಲ್ಬರ್ಗಾಗೆ ಬಂದು ಕೆಲವು ಸಮಾಜಗಳ ಮೂಗಿಗೆ ತುಪ್ಪ ಹಚ್ತಾರೆ, ನಿಮ್ಮನ್ನು ಎಷ್ಟೇ ಮಾಡ್ತೇವೆ ಚುನಾವಣೆ, ಮೊನ್ನೆ ಪಾರ್ಲಿಮೆಂಟ್ ಅಲ್ಲ ಅದರ ಹಿಂದಿನ ಪಾರ್ಲಿಮೆಂಟಲ್ಲಿ ಕೋಳಿ ಸಮಾಜದವರಿಗೆ ತುಪ್ಪ ಹಚ್ತಾರೆ, ಕುರುಬ ಸಮಾಜದವರಿಗೆ ತುಪ್ಪ ಹಚ್ತಾರೆ, ಗೊಲ್ಲ ಸಮಾಜದವರಿಗೆ ನಿಮಗೆ ಎಷ್ಟೇ ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ಮೀಸಲಾತಿ ಯಾರೊಪ್ಪನ ಸೊತ್ತಲ್ಲ, ಯಾರ ಭಿಕ್ಷೆನೂ ಅಲ್ಲ. ಸಂವಿಧಾನದ ಆರ್ಟಿಕಲ್ 341 ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದು ಅನ್ಟಚಬಲ್ ಇದ್ದಾರೆ ಅವರು SC ಆಗಬೇಕು. ಆರ್ಟಿಕಲ್ 342 ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಅಲ್ಲ, ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅವರು ST ಆಗಬೇಕು. ಹಾಗೆ ಆರ್ಟಿಕಲ್ 340 ಪ್ರಕಾರ ಅನ್ಟಚಬಲ್ಲು ಅಲ್ಲ, ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ, ಆದರೆ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ದಾರೆ, ಅವರು OBC ಆಗಬೇಕು ಅಂಥೇಳಿ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಆದರೆ ಯಾವ ಮಹಾನುಭಾವ ಮಿಸ್ಟರ್ ಮೋದಿ ಇಲ್ಲಿ ಬಂದು ಚುನಾವಣಾ ಹೇಳಿಕೆಗಳನ್ನು ಕೊಟ್ಟು ನಿಮ್ಮನ್ನು SC ಮಾಡ್ತೇವೆ, ನಿಮ್ಮನ್ನು SC ಮಾಡ್ತೇವೆ. ಹೇಳ್ರಿ ಮಿಸ್ಟರ್ ಮೋದಿಯವರೇ, ನಿಮ್ಮ ಗೊಂದಲದ ಹೇಳಿಕೆಗಳಿಂದ ಇವತ್ತು ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆಯಾಗಿದೆ. ಬಹುಶಃ ಈ ದೇಶದಲ್ಲಿ ಅತ್ಯಂತ ದುರ್ಬಲ ಪ್ರಧಾನಿ ಯಾರಾದರೂ ಇದ್ದರೆ, ಈ ದೇಶದಲ್ಲಿ ಅನೇಕ ವಿಚಾರಗಳಲ್ಲಿ ಸುಳ್ಳು ಹೇಳುವಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ ಅನ್ನೋದನ್ನು ಅತ್ಯಂತ ಬದ್ಧತೆಯಿಂದ ಒಬ್ಬ ಮಾಜಿ ಸಂಸದನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅರೆ, ನಿಮ್ಮ ಮುಂದೆ ಇರುವಂಥ ಫೈಲನ್ನು ಕ್ಲಿಯರ್ ಮಾಡಿದ್ದಿದ್ರೆ 56% ಮೀಸಲಾತಿ ಇದ್ದಿದ್ರೆ SCಗಳಿಗೆ 7% ಸಿಕ್ಕಿರೋದು, SCಗಳಿಗೆ 17 ಸಿಕ್ಕಿರೋದು, OBCಗಳಿಗೆ 32 ಸಿಕ್ಕಿರೋದು. ಈಗ ನೋಡಿ, 56,000 ಹುದ್ದೆಗಳನ್ನು ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. 7% ರಿಸರ್ವೇಷನ್ ಆದರೆ SCಗೆ ಸಿಗುವಂಥದ್ದು 3,750ಕ್ಕೂ ಹೆಚ್ಚು ಹುದ್ದೆಗಳು. SCಗಳಿಗೆ 8,750ಕ್ಕೂ ಹೆಚ್ಚು ಹುದ್ದೆಗಳು. ಆದರೆ ಈಗ ಅದರ 15 ಆದರೆ 1,000ಕ್ಕೂ ಹೆಚ್ಚು ಹುದ್ದೆಗಳು ಕಡಿಮೆ ಆಗ್ತವೆ SCಗಳಿಗೆ. ನಮಗೆ 3% ಆದರೆ ಸುಮಾರು 2,000ಕ್ಕೂ ಹೆಚ್ಚು, ಇವತ್ತು 2,000ಕ್ಕೂ ಹೆಚ್ಚು ಇವತ್ತು ಹುದ್ದೆಗಳು ಕಡಿಮೆ ಆಗ್ತವೆ.